ಸದ್ಯ ಕನ್ನಡದ ಬಿಗ್ ಬಾಸ್ ಶೋನಲ್ಲಿ ಗಿಲ್ಲಿಯದ್ದೇ ಮಾತು, ಗಲ್ಲಿ ಗಲ್ಲಿಯಲ್ಲೂ ಗಿಲ್ಲಿಯದ್ದೇ ಸದ್ದಾಗ್ತಾ ಇದೆ. ಸದ್ಯ ಅವರ ಹುಟ್ಟೂರು ದಡದಪುರದಲ್ಲಿ ನಾನಿದ್ದೇನೆ. ಇದೇ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿದಂತಹ ಗಿಲ್ಲಿ ಅವರು ಇಲ್ಲಿನ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಕಾಳೇಗೌಡರು ನಮ್ಮ ಜೊತೆ ಇದ್ದಾರೆ. ನೇರವಾಗಿ ಮಾತನಾಡಿಸ್ತೀನಿ. ಸರ್, ಗಿಲ್ಲಿ ಅವ್ರದ್ದೇ ಸದ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ ಸರ್. ಅದು ಕೂಡ ಗಿಲ್ಲಿ ಅವರು ಓದಿರುವಂತಹ ಶಾಲೆ ಇದಾಗಿದೆ. ಏನು ಹೇಳ್ತೀರಾ ಸರ್? ಎಷ್ಟರಿಂದ ಎಷ್ಟನೇ ವರ್ಷದ ಗಂಟ ಇಲ್ಲಿ ಓದಿದ್ದಾರೆ? ಎಷ್ಟನೇ ಕ್ಲಾಸಿಂದ ಓದಿದ್ದಾರೆ? ನನ್ನ ಹೆಸರು ಕಾಳೇಗೌಡ ಅಂತ ಹೇಳಿ ಶಿಕ್ಷಕ. 2004-05ರಿಂದ 2011-12ನೇ ಸಾಲಿನವರೆಗೆ 1ರಿಂದ 7ನೇ ತರಗತಿಯವರೆಗೆ ಇಲ್ಲಿ ವ್ಯಾಸಂಗ ಮಾಡಿದ್ದಾರೆ ಈ ದಡದಪುರ ಗ್ರಾಮದಲ್ಲಿ. ಸರ್, ಈಗ ಸರ್ ದೊಡ್ಡ ಮಟ್ಟದ ಈ ಶಾಲೆಯ ಒಬ್ಬ ವಿದ್ಯಾರ್ಥಿ ಇವತ್ತು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂಥದ್ದು. ಬಿಗ್ ಬಾಸ್ನಂಥ ರಿಯಾಲಿಟಿ ಶೋನಲ್ಲಿ ಗೆಲುವಿನ ಸ್ಪರ್ಧೆಗಳಲ್ಲಿ ಇವರು ಕೂಡ ಒಬ್ಬರು, ಅಂದರೆ ಗೆಲುವಿನ ಸಮೀಪ ಇರುವಂಥ ಸ್ಪರ್ಧೆಗಳೊಬ್ಬರು. ಏನು ಹೇಳ್ತಾರೆ ಸರ್? ಯಾವ ರೀತಿ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ? ಎಷ್ಟು ಖುಷಿ ಇದೆ ಸರ್? ತುಂಬ ಖುಷಿ ಆಗುತ್ತೆ. ಯಾಕೆಂತಂದರೆ ಈಗ 12ನೇ ಸೀಸನ್ ನಡೀತಾ ಇದೆ. 12ನೇ ಸೀಸನ್ನಲ್ಲಿ ಎಲ್ಲರೂ ಹೇಳ್ತಿರೋ ಪ್ರಕಾರ, ಮಾಧ್ಯಮಗಳಲ್ಲಿ ಬರ್ತಕ್ಕಂಥ ವರದಿ ಪ್ರಕಾರ 12ನೇ ಸೀಸನ್ನಲ್ಲಿ ಯಾರೇ ಇದ್ದರೂ ಕೂಡ 12ನೇ ಸೀಸನ್ನಿಂದ ಗೆದ್ದು ಬಂದಂಥವ್ರು ಇದ್ದರೂ ಕೂಡ ಗಿಲ್ಲಿ ಗೆಲ್ತಿದ್ದ ಅನ್ನೋ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ಮೊನ್ನೆ ನಮ್ಮ ಈ ಮಂಡ್ಯದವರು ದೊಡ್ಡರಸನಕೆರೆಯಿಂದ ರಾಮನಗರದವರೆಗೆ ಜಾಥಾ ಹೊರಟಿದ್ದಾರೆ. ಸ್ಕೂಟರ್ ಜಾಥಾ ಮತ್ತು ಕಾರ್ಗಳಲ್ಲಿ ಸಾವಿರಾರು ಜನ ಒಂದು ಜಾಥಾ ಹೋಗಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದಾರೆ. ಈ ಥರ ಒಬ್ಬ ಕಲಾವಿದನಿಗೆ ಪ್ರೋತ್ಸಾಹ ಸಿಗ್ತಾ ಇರ್ತಕ್ಕಂಥದ್ದು ಇದೇ ಮೊಟ್ಟ ಮೊದಲು ಅಂತ ನನ್ನ ಅನಿಸಿಕೆ. ನಾನು ನೋಡಿದ ಮಟ್ಟಕ್ಕೆ ನನಗೂ 58 ವರ್ಷ ವಯಸ್ಸಾಗಿದೆ. ನಾನು ತಿಳಿದ ಮಟ್ಟಿಗೆ ಇಷ್ಟು ಸಣ್ಣ ಅಂದರೆ ಕಡಿಮೆ ಅವಧಿನಲ್ಲಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ಏಕೈಕ ವ್ಯಕ್ತಿ ಅಂತಂದರೆ ಗಿಲ್ಲಿ. ಗಿಲ್ಲಿ ಅಂದರೆ ಗಲ್ಲಿ ಗಲ್ಲಿಯಲ್ಲೂ ಗಿಲ್ಲಿ, ಆ ರೀತಿಯಾಗಿದೆ. ಆ ಥರ ಬೆಳೀತಾ ಇದ್ದೇನೆ. ಮತ್ತು ಅವನು ನೀವು ಅತಿ ಸಮಿತ ಸ್ಪರ್ಧಿ ಅಂತ ಅಂತಿದ್ದೀರಿ. ಸಾರ್ವಜನಿಕವಾಗಿ ಎಲ್ಲರ ನಾಲ್ನುಡಿಯಲ್ಲಿ ಬರ್ತಾ ಇರ್ತಕ್ಕಂಥ ವಿಚಾರ ಏನಂತಂದರೆ ಅವರು ಆಲ್ರೆಡಿ ಗೆದ್ದೋದ್ರು. ಯಾಕೆಂದರೆ ವೋಟಿಂಗ್ಸ್ ಅಷ್ಟಿದೆ. ಈಗ ಅಲ್ಲಿ ಇಂಡೋರು ಏನಿರೋದು ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ಅಭಿಮಾನಿಗಳಿದ್ದಾರೆ, ಪ್ರೇಕ್ಷಕರಿದ್ದಾರಲ್ಲ, ಪ್ಲಸ್ ಆಗ್ತಾಯಿದೆ. ಸಾವಿರ ಪ್ಲಸ್ ಆಗ್ತಾಯಿದೆ. ಇಷ್ಟು ಅಭಿಮಾನಿಗಳು ಹೊಂದಿರತಕ್ಕಂಥ ಏಕೈಕ ನಟ ಅಂತಂದರೆ, ಕಲಾವಿದ ಅಂತಂದರೆ ನಮ್ಮ ಗಿಲ್ಲಿ ಗೆದ್ದು ಬರ್ತೇನೆ, ಗೆಲ್ತೇನೆ ಅನ್ನೋ ಆತ್ಮವಿಶ್ವಾಸ ನಮಗಿದೆ. ಈ ಶಾಲೆಯಲ್ಲಿ ಓದಿರ್ತಕ್ಕಂಥದ್ರಿಂದ ನಮಗೂ ಕೂಡ ಹೆಮ್ಮೆ ವಿಚಾರ. ಏಕೆಂದರೆ ನಮ್ಮನ್ನು ಇಲ್ಲಿವರೆಗೂ ಒಂದು ಸಣ್ಣ ಒಂದು ಪತ್ರಿಕೆಯಲ್ಲಿ ನಮ್ಮ ಶಾಲಾ ವಾರ್ಷಿಕೋತ್ಸವ ಇರ್ಬೋದು, ಕಾರ್ಯಕ್ರಮ ಮಾಡೋದ ಒಂದು ಸಣ್ಣ 4-5 ವಾಕ್ಯದಲ್ಲಿ ಬಂದಾಗಲೇ ನಾವು ಖುಷಿ ಪಡ್ತಾಯಿದ್ದು. ಆದರೆ ಒಂದು 3 ತಿಂಗಳಿಂದ ಇಲ್ಲಿ ಬರ್ತಕ್ಕಂಥ ಮಾಧ್ಯಮದವರು ಸುಮಾರು ಮಾಧ್ಯಮಗಳಿಂದ ಬಂದು ನಮ್ಮ ಶಾಲೆ ಪರಿಸರ ಮತ್ತು ನಮ್ಮನ್ನು ವೈಯಕ್ತಿಕವಾಗಿ ಕೇಳಿರ್ತಕ್ಕಂಥದ್ದು ತುಂಬ ಖುಷಿ ಕೊಡ್ತಕ್ಕಂಥದ್ದು ವಿಚಾರ. ಹೇಗಿರ್ತಿದ್ರು ಅಂದರೆ ಸರ್ ಶಾಲಾ ದಿನಗಳಲ್ಲಿ ಆ ಥರದ್ದು ಏನಾರ ಮಾಹಿತಿ ಇದೆಯಾ ಸರ್? ಅಂದರೆ ಯಾವ ರೀತಿ ಇರ್ತಿದ್ರು ಸ್ಟೂಡೆಂಟಾಗಿ? ಚೆನ್ನಾಗಿ ಓದ್ತಾ ಇದ್ರಾ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಭಾಗಿಯಾಗ್ತಾ ಇದ್ರೆ? ಅವನು ಓದೋದ್ರಲ್ಲಿ ಮಧ್ಯಮ ವರ್ಗ. ಅವನು ಹೆಚ್ಚು ಗುರುತಿಸ್ಕೊಂಡಂತಲ್ಲ, ಸಾಮಾನ್ಯ ವ್ಯಕ್ತಿ. ಆದರೆ ಕಲೆ ಅನ್ನೋದು ಗುಪ್ತವಾಗಿತ್ತು, ಅವನು ಸುಪ್ತವಾಗಿತ್ತು. ಕೆಲವು ಈಗ ಹೇಗ ಇದನ್ನು ಮಾತಾಡ್ತಾನೆ ಅದೇ ರೀತಿ ಜೋಡಿಸಿ ಮಾತಾಡ್ತಕ್ಕಂಥ ಕಲೆ ಮೊದಲಿಂದ ಇತ್ತು. ಹೈಸ್ಕೂಲ್ ಲೆವೆಲ್ ಇತ್ತು ಅಂತ ಹೇಳ್ತಾರೆ ನಮ್ಮ ಹೈಸ್ಕೂಲ ಶಿಕ್ಷಕರು. ನಮ್ಮ ಬಂಡೂರು ಶಾಲೆಯ ಸಾರ್ವಜನಿಕ ಪ್ರೌಢಶಾಲೆ ಶಿಕ್ಷಕರು ಹೇಳ್ತಾರೆ. ನನಗೆ ಅನುಭವ ಇಲ್ಲ. ಯಾಕೆಂತಂದರೆ ನಮ್ಮ ಸ್ಟೂಡೆಂಟ್ ಅಲ್ಲ. ನಾನು ಇಲ್ಲಿಗೆ ಬಂದದ್ದು 2014-15ರಲ್ಲಿ. ಅಂದರೆ 10 ವರ್ಷ ಹಿಂದೆಯೇ ಅವನಿದ್ದ. ನಾನು ಬರೋದು ಒಂದು 3 ವರ್ಷ ಅಂತ TC ಹೋಗಿದೆ ಅಲ್ಲಿಗೆ. ನಮ್ಮ ಹೈಸ್ಕೂಲ್ ಶಿಕ್ಷಕರು ಹೇಳ್ತಾಯಿದ್ರು, ಅವನು ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಈ ಥರ ಜೋಕ್ಸ್ಗಳನ್ನ ಮಾಡ್ತಾಯಿದ್ದ. ಮತ್ತು ಓದೋದ್ರಲ್ಲಿ ಅವರೇ ಸ್ಟೂಡೆಂಟು ಅಂತ ಪ್ರತಿಭಾವಂತ ಸ್ಟೂಡೆಂಟ್ ಅಲ್ಲ. ಆದರೆ ಇಲ್ಲಿ ಈ ದಡದಪುರದ ಮಣ್ಣಿದೆಯಲ್ಲ, ಇದು ಕಲೆಗೆ ಒಂದು ಹೆಸರುವಾಸದಂಥ ಮಣ್ಣಿದು ಈ ದಡದಪುರದ ಮಣ್ಣು. ಇಲ್ಲಿ ಸುಮಾರು ವರ್ಷಗಳಿಂದ ನಾಟಕಗಳ ಕಲಾವಿದರುಗಳಿದ್ದಾರೆ, ರಂಗ ಕಲಾವಿದರುಗಳಿದ್ದಾರೆ. ಹಾಗಾಗಿ ಆ ಕಲೆ ಈ ಮಣ್ಣಲ್ಲೇ ಬಂದು ಅವನಿಗೆ ಉದ್ಭವ ಆಯಿತು ಅಂತ ನನ್ನ ಭಾವನೆ. ಅವನು ಮಾಧ್ಯಮಗಳಿಗೆ ಹೋದಾಗ ಈ ರಿಯಾಲಿಟೀಸ್ ಹೋಗೋದಾಗ ಅವನು ಮಾಡ್ತಾ ಇರ್ತಕ್ಕಂಥ ನಟನೆಗಳಿದೆಯಲ್ಲ, ತುಂಬ ಅದ್ಭುತ, ಅಮೋಘ, ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾನೆ. ಮತ್ತು ಅವ್ರ ಕಾಮಿಡಿಗೆ ಸರ್ ಮಕ್ಳುಗಳೆಲ್ಲರೂ ಕೂಡ ಇವಾಗ ನೋಡ್ತಾ ಇದ್ದೀವಿ ನಾವೇ, ಗಿಲ್ಲಿ ಡೈಲಾಗ್ಗಳೆಲ್ಲ ಹೇಳುವಂಥದ್ದು. ಮಕ್ಳುಗಳು ಏನು ಹೇಳ್ತಾರೆ ಸರ್ ಗಿಲ್ಲಿ ಅವ್ರ ಬಗ್ಗೆ? ಮಕ್ಕಳುಗಳಿಗೆ ಏನಾಗಿದೆ ಅಂತಂದರೆ, ಒಂದು ಪ್ರಖ್ಯಾತ ವ್ಯಕ್ತಿ, ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿ ಹೇಗೆ ಒಂದು ಮಾಡಲ್ಲೋ ಆ ಥರ ನಮ್ಮ ಮಕ್ಳುಗಳಿಗೆ ನೋಡ್ತಾ ಇದ್ದೀರಲ್ಲ ನೀವೇ. ಯಾವುದೇ ಚಾನಲ್ ಬಂದರೆ ಅವನ ಡೈಲಾಗ್ಗಳು, ಅವನು ಮಾತಾಡ್ತಕ್ಕಂಥದ್ದು, ಹಾವಭಾವಗಳು, ಮತ್ತು ನಾನು ಇಲ್ಲಿ ಹೆಂಗೆ ಆಗಬೇಕು ಅಂತ ಸುಮಾರು ಮಕ್ಕಳುಗಳು
ಆಸೆ ಪಡಿಸ್ತೇವೆ. ಈಗ ನಮ್ಮಲ್ಲಿ ಓದೋದ್ರಿಂದ ಬರೀ ಬೆಳವಣಿಗೆ ಆಗೋದಿಲ್ಲ, ಸರ್ಕಾರಿ ಶಾಲೆ ಸರ್ವೋತ್ಮುಖ ಅಭಿವೃದ್ಧಿ ಆಗ್ತದೆ ಅನ್ನೋಕ್ಕೆ ಉದಾಹರಣೆ ಗಿಲ್ಲಿ. ನಮ್ಮಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡ್ತೀವಿ. ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಹಲವಾರು ಪ್ರತಿಭೆಗಳು ಗುರುತಿಸ್ತೀವಿ. ಅದು ರಾಜ್ಯ ಮಟ್ಟ, ತಾಲೂಕು ಮಟ್ಟ, ಜಿಲ್ಲೆ ಮಟ್ಟ, ರಾಜ್ಯ ಮಟ್ಟಕ್ಕೆ ಹೋಗ್ತವೆ. ಹಾಗೆ ಇಲ್ಲಿ ನಮ್ಮ ಗ್ರಾಮೀಣ ಪ್ರತಿಭೆ ಈ ಗಿಲ್ಲಿಯಿಂದ ನಮ್ಮ ಮಕ್ಕಳು, ನಮ್ಮ ಅದರಲ್ಲೂ ಸರ್ಕಾರಿ ಶಾಲೆ ಮಕ್ಕಳು ಈ ಥರ ನಾನು ಗಿಲ್ಲಿ ಥರ ಆಗಬೇಕು ಅನ್ನೋ ಭಾವನೆಯನ್ನು ಎಷ್ಟೋ ಮಕ್ಕಳು ವ್ಯಕ್ತಪಡಿಸ್ತಾ ಇದ್ದಾರೆ. ಗಿಲ್ಲಿಗೆ ಏನು ಹೇಳ್ತೀರಾ ಸರ್ ಕೊನೆಯದಾಗ? ಆಲ್ ದ ಬೆಸ್ಟ್. ಗಿಲ್ಲಿ ಗೆದ್ಬಾಪ ನೀನು. ಗಿಲ್ಲಿ ಅಂದರೆ ಗಲ್ಲಿ ಗಲ್ಲಿಯಲ್ಲೂ ಗಿಲ್ಲಿ. ಈ ಕರ್ನಾಟಕದಾದ್ಯಂತ ಇಷ್ಟು ಹೆಸರು ಅಂತ ಪಡೆದಿರ್ತಕ್ಕಂಥದ್ದು ಯಾವ ವ್ಯಕ್ತಿನೂ ಇರಲಿಲ್ಲ ಈ ನಟನೆಯಲ್ಲಿ. ನೀನು ಗೆದ್ಬಾ ಅಂತೇಳಿ ಆಶಿಸ್ತೀನಿ, ಹಾರೈಸ್ತೀನಿ, ಮತ್ತು ಅವ್ರಿಗೆ ಆಶೀರ್ವಾದ ಮಾಡ್ತೀನಿ. ಗೆದ್ದು ಬಂದರೆ ನಮ್ಮೆಲ್ಲರೂ ಖುಷಿ, ನಮ್ಮ ಶಾಲೆಗೂ ಖುಷಿ, ಗ್ರಾಮಕ್ಕೂ ಖುಷಿ, ಅದು ನಮ್ಮ ತಾಲೂಕಿಗೆ ಒಂದು ಹೆಸರು ಅಂತ ನಾನು ಇಷ್ಟಪಡ್ತೇನೆ. ಇದಿಷ್ಟು ಗಿಲ್ಲಿ ಅವರ ಹುಟ್ಟೂರು ದಡದಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಕಾಳೇಗೌಡರ ಮಾತಾಗಿರುವಂಥದ್ದು. ಗಿಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಸದ್ದು ಮಾಡ್ತಾ ಇದ್ದೇನೆ, ಗೆದ್ದು ಬಾ ಗಿಲ್ಲಿ ಎಂಬ ನಿಟ್ಟಿನಲ್ಲಿ ಶುಭ ಹಾರೈಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿತ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ.